सर्वे जनाः सुखिनः भवन्तु। श्रीरामकृष्ण शरणं। परम पूज्य स्वामी हर्षांಜಿ ಮಹಾರಾಜರವರ ಈ ಒಂದು ಸೇವೆಯನ್ನು ಅವರು ಸಲ್ಲಿಸಿದಂತಹ ಈ ಒಂದು ಪವಿತ್ರ ತಾಣದಲ್ಲಿ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಹಿರಿಯ ಸ್ವಾಮೀಜಿಯವರಿಗೆ ನನ್ನ ಮೊದಲು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ, ಬಂದಂಥ ಎಲ್ಲ ಸನ್ಯಾಸಿ ಸಹೋದರರು, ಭಕ್ತರು, ಹರ್ಷಾನಂದಜಿಯವರ ಹತ್ರ ಆತ್ಮೀಯ ಒಡನಾಟದ ಹಲವು ವರ್ಷಗಳ ಕಾಲ ಕಳೆದವರು ಕೂಡ ಕೆಲವರು ಆಹ್ವಾನದ ಮೇರೆಗೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಕಡಿಮೆ ಸಮಯದಲ್ಲಿ ಈ ಒಂದು ಇನ್ವಿಟೇಷನ್ ಕೊಟ್ಟಾಗ ತಾವೆಲ್ಲ ಬಂದು ಇವತ್ತು ಭಾಗವಹಿಸಿದ್ದಕ್ಕೆ ರಿಮ್ಸೆಯ ಪರವಾಗಿ, ರಾಮಕೃಷ್ಣ ಆಶ್ರಮದ ಪರವಾಗಿ ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಧನ್ಯವಾದಗಳು. ರಿಮ್ಸೆ ಅಂತ ಹೇಳಿದರೆ ಹರ್ಷಾನಂದಜಿಯವರು ಇಲ್ಲಿಯ ಫಸ್ಟ್ ಕರೆಸ್ಪಾಂಡೆಂಟ್ ಮಾತ್ರ ಅಲ್ಲ, ಶಾಂಭವಾನಂದಜಿ ಈ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಕಟ್ಟಿದ ನಂತರ ರಿಮ್ಸೆ ಎಂಬುದು ಮುಂದಿನ 2-3-4 ದಶಕಗಳಲ್ಲಿ ಏನು ಸೇವೆ ಸಲ್ಲಿಸಿತು ಅದರ ಪ್ರತಿಯೊಂದು ರೂಪರೇಖೆಗಳನ್ನು, ಕೆಲಸ ಕಾರ್ಯ ವೈಖರಿಗಳನ್ನು, ಇಲ್ಲಿಯ ಕೋರ್ಸ್ಗಳನ್ನು, ಆಯಾ ಪರಿಸ್ಥಿತಿಯಲ್ಲಿ ಏನೇನು ಉಪಲಬ್ಧ ಇತ್ತೋ ಅದನ್ನೆಲ್ಲ ಅಳವಡಿಸಿಬಿಟ್ಟು ವೇದಾಂತ ಕಾಲೇಜ್ ಅಂತ ಸ್ಟಾರ್ಟ್ ಆಗಬೇಕಾಗಿತ್ತು, ಸಾಧ್ಯವಾಗದಿದ್ದಾಗ ಅದನ್ನು ಶ್ರೀರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆ ಅಂತ ಮಾರ್ಪಡಿಸಿ ಇದನ್ನು ಒಂದು ರಿಟ್ರೀಟ್ ಸೆಂಟರ್ ಮಾಡಿದ್ರು. ಹರ್ಷಾನಂದಜಿಗೆ ನಾನು ಒಂದ್ಸರಿ ಈ B.Ed ಕೋರ್ಸ್ನ ಮುಗ್ದ ನಂತರ ಹೆಚ್ಚಿನವರಿಗೆ, ಹೊರಗಿನವರಿಗೆ ಒಳಗಿನ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇಕನಾಮಿಕ್ ಸ್ಟ್ರಗಲ್ಸ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ ಇಟ್ ವೇರಿಯಸ್ ಲೆವೆಲ್ಸ್ ಸ್ವಲ್ಪ ಗೊತ್ತಿರ್ಬೋದು, ಹೆಚ್ಚಿನ ಗೊತ್ತಿರಲಿಕ್ಕಿಲ್ಲ. ನಾನು ಹರ್ಷಾನಂದಜಿಯವರನ್ನು ಹೋಗಿ ಕೇಳಿದಾಗ ಕೋವಿಡ್ನಿಂದ ಎಲ್ಲೆಲ್ಲಿಯೂ ಸಂಚಾರ ಬಂದಾಗಿದೆ ಮಾರ್ಚ್, B.Ed ಅನ್ನು ಸ್ಥಗಿತಗೊಳಿಸಿ B.Edಗೆ ಕೋರ್ಸ್ಗೆ ಸ್ಟೂಡೆಂಟ್ಸೇ ಬರ್ತಾ ಇಲ್ಲ. ಆ ಸಮಯದಲ್ಲಿ ಹರ್ಷಾನಂದಜಿಯವರನ್ನು ನಾನು ಬೆಂಗಳೂರಲ್ಲಿ ಹೋಗಿ ಕೇಳಿದಾಗ ಅವರ ಹತ್ರ ತುಂಬ ಹೊತ್ತು ಇದನ್ನು ಚರ್ಚೆ ಮಾಡಿದೆ. ಬೇಲೂರು ಮಠಕ್ಕೆ ಹೋಗುವ ಮೊದಲು ಇದರ ಬಗ್ಗೆ ಒಂದು ಕಮಿಟಿ ಮಾಡಿ ಬೇಲೂರು ಮಠದಿಂದ ಇದಕ್ಕೆ ಇನ್ಸ್ಪೆಕ್ಷನ್ಗೆಲ್ಲ ಬಂದಿತ್ತು ಇತ್ತೀಚೆಗೆ ದಿವಸಗಳು, ತಮಗೆಲ್ಲ ಗೊತ್ತಿರಲಿಕ್ಕಿಲ್ಲ. ಆಗ ಹರ್ಷಾನಂದಜಿ ಹೇಳಿದ್ರು, ನೋಡಪ್ಪ, ರಾಮಕೃಷ್ಣ ಈ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆ, ಇದನ್ನು ನಾವು ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯ ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ ಪ್ರಸಾರಕ್ಕೆ ಬೆಳೆಸಬೇಕು. ಈ ಡಿಗ್ರಿ ಆ ಡಿಗ್ರಿ ಮಾಡಿದ್ದು ದೊಡ್ಡ ದೊಡ್ಡ ಪರ್ವ ಆಗೋಯ್ತು. ವಿವಿಧ ರೀತಿಯ ಶಾರ್ಟ್ ಟರ್ಮ್ ಕೋರ್ಸು, ರೆಸಿಡೆನ್ಷಿಯಲು, ನಾನ್ ರೆಸಿಡೆನ್ಷಿಯಲು ಮಾಡಿ ಅವರು 2-3 ಎಕ್ಸಾಂಪಲ್ ಕೊಟ್ಟರು. ಯಾರು ಫಾರಿನಿಗೆ ಹೋಗ್ತಾರೋ ಅವರಿಗೆ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿ ಬಗ್ಗೆ ಒಂದು ಶಾರ್ಟ್ ಟರ್ಮ್ ಕೋರ್ಸು, ಗೃಹಸ್ಥರಿಗೆ ಅಧ್ಯಾತ್ಮ, ನಮ್ಮ ಮನೆಗಳಲ್ಲಿ ಕೂಡ ನಮ್ಮ ಸಂಸ್ಕೃತಿ ಅಧ್ಯಾತ್ಮ ಕುಸಿತಾ ಇದೆ. ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕೋರ್ಸ್ಗಳೆಲ್ಲ ಈಗ ಭಾರತೀಯ ಸಂಸ್ಕೃತಿ ದೇಶ ಉಳಿಸಬೇಕಾಗಿದ್ದರೆ ನಮ್ಮ ಸಂಸ್ಕೃತಿ ಪ್ರಸಾರ ಎಲ್ರಿಗೂ ಕೊಡ್ತಕ್ಕಂಥದ್ದು. ಆದ್ದರಿಂದ ರೂರಲ್ ಯೂತ್ಗೆ ನ್ಯಾಷನಲ್ ರಿಟ್ರೀಟು, ಇಂಟರ್ನ್ಯಾಷನಲ್ ರಿಟ್ರೀಟು, ನಮ್ಮ ಸಂಸ್ಕೃತಿಯನ್ನು ಕೊಡುವಂತಹ ಶಾರ್ಟ್ ಟರ್ಮ್ ಕೋರ್ಸಸ್ಸು, ರಿಟ್ರೀಟ್ಗಳನ್ನು ಮಾಡುವಂತೆ. ಆಮೇಲೆ ಬೇಲೂರು ಮಠದಿಂದ ಬಂದವರು ಕೂಡ ಎಲ್ಲ ಥರದ ಸಂಸ್ಕೃತಿ ಇದ್ರ ಬಗ್ಗೆ ಇಷ್ಟು ದೊಡ್ಡ ವಾಲ್ಯೂಮ್ ಮಾಡಿದ್ದು ಇತ್ತೀಚೆಗೆ ಹೇಳಿದ್ರು ಸತ್ಯೇಶಾನಂದಜಿ ಅವರು. ಮತ್ತು ಬೇಲೂರು ಇಲ್ಲಿ ಹೈದರಾಬಾದ್ ಮಹಂತರು ಮತ್ತು ಯೂನಿವರ್ಸಿಟಿಯವರು, ವಿವೇಕಾನಂದ ಯೂನಿವರ್ಸಿಟಿ ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡಿ ಬೇಲೂರು ಮಠದಲ್ಲಿ ಬಂದಿದ್ದರು. ಆದ್ದರಿಂದ ಹರ್ಷಾನಂದರ ಅದರ ಒಂದು ಸೂಚನೆ ಅತ್ಯಂತ ಅಮೂಲ್ಯವಾಗಿತ್ತು.
ಆದ್ದರಿಂದ ಇಲ್ಲಿಯ ಫೈನಾನ್ಸಿಯಲ್ ಸ್ಟ್ರಗಲ್ ಅದೆಲ್ಲ ನೋಡಿಬಿಟ್ಟು ನಮಗೆ ಸಾಕಷ್ಟು ರಿಸೋರ್ಸ್ ಪರ್ಸನ್ ಮೈಸೂರಿನಲ್ಲಿ ಅವೈಲೇಬಲ್ ಇದ್ದಾರೆ. ಅದನ್ನು ಮಾಡೋದಕ್ಕೆ ನಾವು ಪ್ರಾರಂಭ ಆಗುವಷ್ಟರೊಳಗೆ ಹರ್ಷನಂಜಿ ಇದರ ಬಗ್ಗೆ ತುಂಬ ಒತ್ತು ಕೊಟ್ಟು ಹೇಳಿದರು. ಆಗ ಕೋವಿಡ್ ಪ್ರಾರಂಭ ಆಯಿತು. ಬಂದು ಬೆಂಗಳೂರು ಆಶ್ರಮಕ್ಕೆ ಯಾರು ಹೋಗಿ ಬಂದಿಲ್ಲ. ವಿದ್ಯಾಶಾಲೆ ಒಂದು ಹಿಂದಿನ ವಾರ ಪ್ರಾರಂಭ ಆಗಿದ್ದು, ಮಾರ್ಚಲ್ಲಿ ಪ್ರಾರಂಭ ಆಗಿದ್ದು. ರಿಮ್ಸಿಯಲ್ಲಿ ಆವಾಗ ಒಂದು ಪರ್ವ ಇನ್ನೊಂದು ಪರ್ವ ಸ್ಟಾರ್ಟ್ ಆಗುವಷ್ಟರೊಳಗೆ ಈ ಥರದ ಪರಿಸ್ಥಿತಿ. ಅಷ್ಟರೊಳಗೆ ಬಾತ್ರೂಮ್ ರಿನೋವೇಷನ್ ಆಯಿತು. ಹಳೆ ವಿದ್ಯಾರ್ಥಿಗಳಿದ್ರು ಒಂದು ಬಾತ್ರೂಮ್ ಮಹೇಶಾತ್ಮಾಜಿ ಇರುವಾಗ ಪ್ರಾರಂಭ ಮಾಡಿದ್ದು. ಅದು ಒಂದು ಸಂಪೂರ್ಣ ಮಾಡಿ ಅದರಲ್ಲಿ ಇನ್ನೂ ಕೂಡ ಸ್ವಲ್ಪ ಹೆಚ್ಚು ಕೆಲಸ ಇತ್ತು, ಅದನ್ನು ಮಾಡಿಸ್ಬಿಟ್ಟು ಈಗ ಇನ್ನೊಂದು ಬಾತ್ರೂಮ್ ರೆಡಿ ಮಾಡಿ. ವಿ ಆರ್ ಆಲ್ ಗೆಟಿಂಗ್ ರೆಡಿ ಫಾರ್ ದಿ ರಿಟ್ರೀಟ್, ನ್ಯಾಷನಲ್ ರಿಟ್ರೀಟ್, ಇಂಟರ್ನ್ಯಾಷನಲ್ ರಿಟ್ರೀಟ್, ವೆರೈಟೀಸ್ ಆಫ್ ರಿಟ್ರೀಟ್ಸ್ಗೋಸ್ಕರ ಒಂದು ಸ್ಟ್ರಗಲ್ ಮಾಡಿದ್ವಿ. ಒಂದು ಬ್ರೋಷರ್ ಹೊರಗೆ ಹಾಕಿದ್ವಿ. ಇದು ಹರ್ಷಾನಂದಜಿ ನಮಗೆ ಈ ರಿಮ್ಸೆ ಎಂಬುದನ್ನು ನಿಜವಾಗಿ ನಮ್ಮ ಸಂಸ್ಕೃತಿಯ ಸೇವೆಗೋಸ್ಕರ ಬಳಸ್ಕೊಳ್ಬೇಕು ಅಂತ ಅವ್ರದ್ದೊಂದು ಔಟ್ಲುಕ್ಕನ್ನು ಮಕ್ಕಳನ್ನ ಮುಂದೆ ಇಡ್ತೇನೆ. ಹರ್ಷಾನಂದಜಿಯವರದ್ದು ವ್ಯಕ್ತಿತ್ವದ ಬಗ್ಗೆ ತಾವೆಲ್ಲರೂ ಕೂಡ ಚೆನ್ನಾಗಿ ವಿವರಿಸಿ ಹೇಳಿದ್ರಿ. ಅವರು ಜ್ಞಾನ ತಪಸ್ವಿಗಳು, ಕರ್ಮಯೋಗಿಗಳು, ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಅವರು ಪ್ರವಚನ ಯಾವ ಥರ ಅಂತ ಹೇಳಿದರೆ, ಅವರ ಪ್ರವಚನವನ್ನೇ ಟ್ರಾನ್ಸ್ಲೇಟ್ ಮಾಡಿ ಬರೆದ್ರೆ ಒಂದು ಬುಕ್ ಆಗಿಬಿಡ್ತದೆ. ಅಷ್ಟು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ದಿ ಸಬ್ಜೆಕ್ಟ್, ಲಾಜಿಕ್, ಶಬ್ದ ಸಂಕಲನ ಮತ್ತು ವಿಚಾರಗಳನ್ನು ಒಂದು ಅರ್ಥಪೂರ್ಣವಾಗಿಡುವಂಥ ಅವರ ಒಂದು ಶೈಲಿ. ಆದ್ದರಿಂದ ಎಷ್ಟೋ ಈಸ್ ಆಥರ್ ಆಫ್ ನಂಬರ್ ಆಫ್ ಬುಕ್ಸ್. ನಾನು ಇಲ್ಲಿ ಸೇರಿದಾಗ ನಾನು ರಿಮ್ಸೆಯಲ್ಲಿ ಬಂದು ಇರಬೇಕಾಗಿತ್ತು. ಕಡೆಗೆ ಅವರ ಮಾರ್ಗದರ್ಶನದಲ್ಲಿ ನಾನು ಅನೇಕ ಕೆಲವು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿದೆ. ಆಮೇಲೆ ನನಗೆ ಪೋಸ್ಟಿಂಗ್ ಆಗಿತ್ತು ಮೈಸೂರು ಆಶ್ರಮದಲ್ಲಿ ಪೂಜಾ ಅಸಿಸ್ಟೆಂಟ್ ಆಗಿ, ನಾನು ಆಮೇಲೆ ಪೂಜಾರಿ ಆಗಿ. ಆವಾಗ ಹರ್ಷಾಂಜಿ ಹತ್ರ ಬಂದು ಕೇಳಿದ್ರು, ಸ್ವಾಮೀಜಿ ನಾನು ಪೂಜೆ ಬಗ್ಗೆ ಸ್ಟಡಿ ಮಾಡಬೇಕಂತ ಇದ್ದೇನೆ, ತಮ್ಮ ಮಾರ್ಗದರ್ಶನ ಏನು? ನೋಡಪ್ಪ, ನೀನು ಇಲ್ಲಿ ಅಚಲಾನಂದಜಿ ಅಂತ ಇದ್ದಾರೆ, ಅವರು ಪೂಜೆಯ ಬಗ್ಗೆ ಚೆನ್ನಾಗಿ ನುರಿತವರು. ನಮ್ಮ ಇಡೀ ಪೂಜಾ ಪದ್ಧತಿಯ ಅಕ್ಷರ ಪ್ರತಿಯೊಂದು ಸ್ಟೆಪ್ಸ್ ಅವರ ಕೂತು ಕಲಿ. ಅಲ್ಲದೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಮತ್ತು ಕಾಣೆಯವರದು ಒಂದು ಪುಸ್ತಕ ವಾಲ್ಯೂಮ್ 1, 2, 3 ಇದೆ. ಅದು 2 or 2nd or 3rd ವಾಲ್ಯೂಮ್ನ 3-4 ಚಾಪ್ಟರ್ ಉಲ್ಲೇಖಿಸಿಬಿಟ್ಟು ಅದರಿಂದ ಸ್ವಲ್ಪ ನೀನು ಗ್ರಹಿಸಿಬಿಟ್ಟು ಅವರ ಮಾರ್ಗದರ್ಶನ ಇವತ್ತು ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ವರ್ಷಿಪ್ ಎಂಬ ಆ ಪುಸ್ತಕನ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮೂಲ ಪ್ರೇರಣೆ ಹರ್ಷಾನಂದಜಿಯವರದ್ದೇ. ಪ್ರತಿಯೊಂದು ಅರ್ಥ ಗ್ರಹಿಸಿ ಅಚಲಾನಂದಜಿಯವರ ಹತ್ರ ಡಿಸ್ಕಸ್ ಮಾಡಿ ನೀನು ಅದನ್ನು ಬರೆದಿಡು, ಕ್ರಮೇಣ ಅದನ್ನು ಪರಿಷ್ಕರಿಸಿ ಅದನ್ನೊಂದು ಯೂಸ್ಫುಲ್ ಬುಕ್ ಆಗ್ಬೋದು ಅಂತ ಹೇಳಿದರು. ಅದಲ್ಲದೆ ಹರ್ಷಾನಂದಜಿಯವರ ಎಷ್ಟು ಸಿಸ್ಟಮ್ಯಾಟಿಕ್ ಅಂದರೆ, ನಾನು ಒಂದೆರಡು ಸಲ ಆಶ್ರಮದಲ್ಲಿ ಬಂದಾಗ ಅವ್ರ ಹತ್ರ ಒಂದು ಕೀ ಬಂಚ್, ಅವ್ರು ಒಂದ್ಸಲ ನನಗೆ ಹೇಳಿದರು, ನೋಡಪ್ಪ ಯಾರೋ ಬಂದಿದ್ದಾರೆ, ಆ ಒಂದು ಆಡಿಟೋರಿಯಂ ಓಪನ್ ಮಾಡಬೇಕಾಗಿತ್ತು ಅಂತ. ನಾನು ಜಸ್ಟ್ ಯಾವುದೋ ಬೇರೆ ಕೆಲಸಕ್ಕೆ ಇಲ್ಲಿ ಬಂದಿದ್ದೆ. ಅವ್ರು ಕರೆದು, ನೋಡು ಈ ಕೀ ಬೆಂಚಲ್ಲಿದೆ, ಇದರಲ್ಲಿ ರೈಟ್ ಸೈಡ್ನಲ್ಲಿ 3rd ಬೆಂಚ್ ರೌಂಡ್ ಹೆಡ್ಡೆಡ್ ಕೀ, ಮೆಟಲ್ ಕೀ, ನಾಟ್ ಬ್ರಾಸ್ ಕೀ, ಐರನ್ ಕೀ, ಅದನ್ನು ತೆಗೆದುಕೊಂಡು ಇದು ರಿಮ್ಸೆ ಇದು ಆಡಿಟೋರಿಯಂ ಓಪನ್ ಮಾಡಿ ಅವ್ರಿಗೆ ತೋರಿಸ್ಬಿಡುವಂತ. ಅಷ್ಟರಲ್ಲಿ ಒಂದು ಕ್ಷಣಾರ್ಥದಲ್ಲಿ ಅವ್ರು ಕೀ ಬೆಂಚ್ ಕೊಡುವಾಗ ಕೊಟ್ಟ ಇನ್ಸ್ಟ್ರಕ್ಷನ್ ನೋಡ್ತೀರಾ, ನಾನು ಹೊಸಪ್ಪ ಇಲ್ಲಿ ಅಂತ ಹೇಳಿಬಿಟ್ಟು ಕೀ ಕೈಯಲ್ಲಿ ಕೊಟ್ಟು ಅವ್ರು ತೋರಿಸ್ಬಿಟ್ಟು, ರೈಟ್ ಸೈಡ್ 3rd ಕೀ ರೌಂಡ್ ಹೆಡ್ಡೆಡ್, ಮೆಟಲ್ ಕೀ, ಬ್ರಾಸ್ ಕೀ ಅಲ್ಲ ಮೆಟಲ್ ಕೀ ಅಂತ ಹೇಳಿಬಿಟ್ಟು ಒಂದು ಇನ್ಸ್ಟ್ರಕ್ಷನ್ ಕೊಡೋ ರೀತಿ. ಅದಲ್ಲದೆ ಅವರ ಜೀವನದಲ್ಲಿ ನಾವು ಕಲಿಯಬೇಕಾಗಿತ್ತು ಏನಂತ ಹೇಳಿದ್ರೆ, ಅವರು ಯಾವಾಗಲೂ ಬ್ಲಡ್ ಪ್ರೆಷರು, ಅವರು ಅನಾರೋಗ್ಯ ಸಂಪನ್ನ. ಅವರು ಹೇಳ್ತಾ ಇದ್ರು, ಅವರು ಪ್ರತಿ ದಿವಸ ಅವರ ಹೆಲ್ತ್ ಬಗ್ಗೆ ಅವರು ತುಂಬ ಅವರ ಫುಡ್, ಹಿ ಹ್ಯಾಡ್ ಎ ಸ್ಪೆಷಲ್ ಸರ್ಜರಿ, ಡಾಕ್ಟರ್ VR ಭಟ್ ಅಂತ ಮಂಗಳೂರು ಆಶ್ರಮದಲ್ಲಿ ಬ್ರಹ್ಮಚಾರಿ ಆಗಿರುವಾಗ, ನೋಡಪ್ಪ ನಂದು ಹೊಟ್ಟೆ ಸಣ್ಣದು, ತಲೆ ದೊಡ್ಡದು ಅಂತ ಒಂದು ದಿವಸ ಹೇಳ್ತಿದ್ರು. ಅಂದರೆ ಹಿ ಹ್ಯಾಡ್
ಪ್ರತಿ ದಿವಸ ಲಿಟಲ್ ಫುಡ್ ಹಿ ಕ್ಯಾನ್ ಟೇಕ್, ಹೇಳೆ ಸರ್ಜರಿ ಆಫ್ ದ ಸ್ಟಮಕ್ ವೆನ್ ಹಿ ವಾಸ್ ಇನ್ ಮ್ಯಾಂಗಲೂರ್. ಆದರೆ ಇಷ್ಟು ಅನಾರೋಗ್ಯದ ಮಧ್ಯದಲ್ಲಿ ಕೂಡ ತನ್ನ ಆರೋಗ್ಯವನ್ನು ಒಂದು ಸಿಸ್ಟಮ್ಯಾಟಿಕಲಿ ನೋಡಿಕೊಂಡು ಅದರ ಮಧ್ಯದಲ್ಲಿ ಅವರು ಹೊರತಂದಂತಹ ಕೃತಿಗಳು, ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಆಗಲಿ, ಪಾತಂಜಲಿ ಯೋಗ ಸೂತ್ರ, ಎಷ್ಟೆಷ್ಟು ರೀತಿಯ ಅವರ ಬರಹಗಳು ನೋಡಿ. ವಾಟ್ ಇನ್ ಸ್ಪೈಟ್ ಆಫ್ ಇಲ್ ಹೆಲ್ತ್, ಹೌ ವಿ ಕ್ಯಾನ್ ಎಕ್ಸರ್ಟ್ ಆ್ಯಂಡ್ ಗಿವ್ ಅವರ್ ಸೆಲ್ಫ್ ಬೆಸ್ಟ್ ಟು ದಿ ಸರ್ವ್. ಆದ್ದರಿಂದ ಅವರ ಅಪ್ರೋಚ್ ಇದೆ ಅಲ್ವಾ, ಇಟ್ ವಾಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಇಂಟೆನ್ಸ್. ಯಾವಾಗಲೂ ಬೆಂಗಳೂರು ಆಶ್ರಮದಲ್ಲಿ ಹೋದರೆ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯ ಅಧಪತನ, ಅದನ್ನು ಹೇಗೆ ರಿವೈವ್ ಮಾಡೋದು, ಯಾರೋ ಹೇಳಿದರು ಕೃಷ್ಣ ಅವರು, ಯಾರೋ ಹಳ್ಳಿಗೆ ಹೋಗಿ ನಾವು ಸೇವಾ ಕೇಂದ್ರ ಮಾಡಿದ್ದು, ಅವರಿಗೆ ಭಾರಿ ಅದರ ಬಗ್ಗೆ ಅದರಿಂದ ಅವರಿಗೆ ರಿಮ್ಸಿಯನ್ನು ಶಾರ್ಟ್ ಟರ್ಮ್ ಕೋರ್ಸ್ ಫಾರ್ ದಿ ಯೂತ್ ಆ್ಯಂಡ್ ಡಿಫರೆಂಟ್ ವೆರೈಟೀಸ್ ಆಫ್ ಪೀಪಲ್ ಟು ಗಿವ್ ದಮ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿ ಏನಾದರೆ ನಮ್ಮ ಜನರಿಗೆ ನಮ್ಮ ಸಂಸ್ಕೃತಿಯನ್ನೇ ನಾವು ಕೊಟ್ಟಿಲ್ಲ. ಹಿಂದೂಯಿಸಮ್ ಇಸ್ ಟು ಬಿ ಟಾಟ್ ಟು ಹಿಂದೂಸ್ ಫಸ್ಟ್ ಅಂತ. ಆದ್ದರಿಂದ ಇವತ್ತು ನಿಮಗೆ ನಾವು ಪ್ರಶ್ನೋತ್ತರ ಆನ್ ಹಿಂದೂಯಿಸಮ್ ಬೈ ಹರ್ಷಾನಂದಜಿ ನಿಮ್ಗೆಲ್ಲರಿಗೂ ಕೈ ಕೊಡಿಸ್ತೀವಿ. ಇವತ್ತು ನಮ್ಮ ಹರ್ಷಾನಂದಜಿ ಅವರ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಯಾಕೆ ಬರೆದಿದ್ದು ಅಂತ ಹೇಳಿದ್ರೆ, ಇಷ್ಟೊಂದು ಅನರ್ಘ್ಯವಾಗಿರ್ತಕ್ಕಂಥ ಜ್ಞಾನರಾಶಿ ಇರುವಂತಹ ನಾವು ನಮ್ಮ ಈ ಸಂಸ್ಕೃತಿ ನಮ್ಮ ಜನರಿಗೆ ನಾವು ಕೊಡಲಿಕ್ಕೆ ಆಗಿಲ್ಲ ಅಲ್ವ, ಅದಕ್ಕೋಸ್ಕರ ರಿಮ್ಸೆಯನ್ನು ಬಳಸಬೇಕು ನಾವು ಅಂತ ಹೇಳ್ತೇವೆ. ಆದ್ದರಿಂದ ಇಷ್ಟು ಹೇಳಿಬಿಟ್ಟು ನಾನು ಎಲ್ಲರೂ ಕೂಡ ಹೆಚ್ಚು ಆದಷ್ಟು ಮಾತಾಡಿದ್ದಾರೆ. 1:10 ಆಯಿತು. ಈಗ ನಾವು ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಹೇಗೆ ಅರ್ಪಿಸಬಹುದು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ ನಮ್ಮ ರಾಮಕೃಷ್ಣ ವಿವೇಕಾನಂದ ಸಾಹಿತ್ಯ ಕಂಡೆನ್ಸ್ಡ್ ಪ್ರಾಕ್ಟಿಕಲ್ ಭಾರತೀಯ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿ, ಇದನ್ನು ನೆರೆಯ ಹೊರೆಯವರಿಗೆ, ಅಕ್ಕಪಕ್ಕದವರಿಗೆ, ಮನೆಯವರಿಗೆ ಕೊಡುವಂಥ ಒಂದು ಸಂಕಲ್ಪ ಮಾಡೋಣ. 1 ನಿಮಿಷ ಎಲ್ಲರೂ ನಾವು ನಿಂತು ಬಿಟ್ಟು ಅವರಿಗೆ ಮೌನವಾಗಿ ಕೆಲವು ಸೆಕೆಂಡ್ಗಳ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿ ಶಾಂತಿ ಮಂತ್ರದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. ಒಂದೇ ನಿಮಿಷ ವೋಟ್ ಆಫ್ ಥ್ಯಾಂಕ್ಸ್ ಒಂದಿದೆ, ಅಲ್ಲಿ ನಮ್ಮ ಕರೆಸ್ಪಾಂಡೆಂಟ್ ಆದವರು ಯಾರು ವೋಟ್ ಆಫ್ ಥ್ಯಾಂಕ್ಸ್ ಕೊಡೋರು ಇದ್ದಾರೆ, ಯುಕ್ತೇಶಾನಂದಜಿಯವರು. ಅವ್ರು ಬಂದು ವೋಟ್ ಆಫ್ ಥ್ಯಾಂಕ್ಸ್ ಮುಗಿಸ್ಬಿಟ್ಟು ನಾವೆಲ್ಲರೂ ಕೂಡ ಆಮೇಲೆ ಮುಂದೆ ಪ್ರಸಾದ ಮುಂದುವರಿಬೇಕು ಅಂತ